ಎಕ್ಸ್ಪ್ಲೇನ್. ಸೊ ಇಲ್ಲಿ ನಿಂದ್ರ ಒಟ್ಟ ನಿಂದ್ರವಲ್ರಿ ಆ ಪಜ್ಜ ಬರೀ ಆ ಕಡೆ ಈ ಕಡೆ ಅಡ್ಡಾಡಕತ್ತಾನ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಫ್ಯಾಮಿಲಿ ಇವಾಗ ಪ್ರೀತನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊಂಟಿನ್ರಿ. ಅದು ಕಾಲಿನ ಒಂಚೂರು ಗಾಯ ಐತಿ, ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಅದಿಷ್ಟು ಮುಗಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಹುಡುಗಿಗೆ ಹೊಟ್ಟೆಸ್ತೈತಿ. ಹೇಳಿ ಸಂಡೆ ಮತ್ತು ಅಕ್ಕಿಗೆ ಇವತ್ತು ಪಾರ್ಟಿ ಮಾಡಿಸ್ಬೇಕು, ಪೆಟ್ರೋಲ್ ಹಾಕ್ಸೋಣ. ಅದಾದ್ಮೇಲೆ ಮತ್ತೆ ಮುಂದೆ ಏನೇನು ಹಕ್ಕಿಕತ್ತಿರ್ತೈತಿ ತೋರಿಸ್ತೇನೆ ಅಂತ. ಸೊ ಸಂಡೇ ಆದಮೇಲೆ ಎಲ್ಲ ಫ್ರೆಂಡ್ಸು ಮೀಟ್ ಆಗ್ತಿರ್ತೀವಿ. ಅದಾದ್ಮ್ಯಾಗ ಒಂದಷ್ಟು ಫನ್ ಮಾಡೋಣ, ಒಂದಷ್ಟು ಕಂಟೆಂಟ್ಸ್ ಅದಾವು, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಇವತ್ತು ಏನೇನು ಹಕ್ಕಿಕತ್ತೈತಿ ಎಲ್ಲ ತೋರಿಸ್ತೇನೆ ಅಂತ ವೇಟ್ ಮಾಡ್ತಾಯಿರ್ರಿ. ಇವಾಗ ಫಸ್ಟ್ ಡ್ರೆಸ್ಸಿಂಗ್ ಮಾಡ್ಸೋಣ್ರಿ. ಅದೊಂಚೂರು ಕಾಲು ಪೇನ್ ಆಗತೈತಿ. ಅದಿಷ್ಟು ಹೋಗಿ ಕ್ಲೀನ್ ಮಾಡ್ಸ್ಕೊಂಬಂದ್ಬಿಟ್ರೆ ಆಯ್ತು. ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲರ ಜೊತೆ ಮೀಟ್ ಆಗೋ ಟೈಮ್ದಾಗ ಬಿಟ್ಟೇಕೇನಂತ. ಚೆಲುವಿನ ಬಲೆಯಲಿ ಒಲವಿನ ಮೀನುನ ಸೆರಗಿನ ಗಿರಿಯಲಿ ವಿಲವಿಲ ಹಾಡುನ ಧರೆಗೆ ಇಳಿದ ಅಪ್ಸರೆ ನಗುವೆ ನಿನಗೆ ಒಡವೆ ಸರಳ ವಿರಳ ಸುಂದರಿ. ಸೊ ಫ್ಯಾಮ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪ್ರೀತು ಎಲ್ಲರೂ ಸೇರಿ ಪ್ರೀತನ ಒಂಚೂರು ಕೆಲಸ ಐತೆ ಅಂತೇಳಿ ಮನೆಗೆ ಹೋಗಿ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ರೆ. ಆ್ಯಂಡ್ ಅವರು ಇಲ್ಲದಾರ ಪ್ರೀತು ಅವರು, ಇಲ್ಲೇ ನಮ್ಮ ಪಜ್ಜು ಅದಾನ, ಇಲ್ಲೇ ಹೇಮಂತ್ ಅದಾನ, ಇಲ್ಲೇ ನಮ್ಮ ರಾಘವಣ್ಣ ಅದಾರ. ಸೊ ಇವಾಗ ಒಂದು ಗೇಮ್ ಆಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸಂಡೇ ಅಂದಮೇಲೆ ನಾವು ಗೇಮ್ ಆಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದೈತಿ. ಸೊ ಅದೇನಂದ್ರೆ ಸ್ಪೈ ಗೇಮ್ ಅಂತ. ಆ್ಯಂಡ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಟೈಮ್ದಾಗ ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಒಟ್ಟ ನಿಂದ್ರವಲ್ರಿ ಆ ಪಜ್ಜ ಬರೀ ಆ ಕಡೆ ಈ ಕಡೆ ಅಡ್ಡಾಡಕತ್ತಾನ. ಇರಲಿ ಅಡ್ಜಸ್ಟ್ ಮಾಡ್ಕೊತೀವಿ ನಾವು, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಗೇಮ್ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಅದೇನಂದ್ರೆ ಒಂದು ಸ್ಪೈ ಗೇಮ್ ಅಂತ. ಗೇಮ್ ಹೆಂಗಿರ್ಬೇಕಂದ್ರೆ ಯಾವ ಥರ ಹೋಗ್ತೈತಿ ಗೇಮ್ ಅಂದ್ರೆ, ಒಂದೇ ವರ್ಡ್ ಒಂದು ಅಷ್ಟು ಚೀಟಿ ಒಳಗೆ ಬರೆದಿರ್ತೀನಿ. ಆ ವರ್ಡ್ ರಿಪೀಟ್ ಮಾಡ್ಬೇಕು. ರಿಪೀಟ್ ಮಾಡಿದ್ಮ್ಯಾಗ ನೀವು ಅಪೋಸಿಟ್ ಇದ್ದವ್ರು ಕಂಡುಹಿಡಿಬೇಕು. ಈಗ ಈ ಅಣ್ಣ ಒಂದು ಏನೋ ರಿಪೀಟ್ ಮಾಡಿರ್ತಾರೆ, ಅದನ್ನು ಓದೋರು ಕಂಡುಹಿಡಿಬೇಕು. ಆ ವರ್ಡ್ ಇದಕ್ಕೆ ನೀವು ಸ್ಪೈ ಅಂತ ಚಾಲೆಂಜ್ ಕೊಟ್ಟಿದ್ದ ಅಂತೇಳಿ. ಇಲ್ಲಿ ಬಾ ಅಂತಂದು ಎಕ್ಸಾಂಪಲ್ ಅನ್ಕೋರಿ. ಈಗ ಮಾತಾಡ್ಕೊಂಡು ನಿಂದಿರ್ಬೇಕು ಒಂದು 5 ರಿಂದ 10 ನಿಮಿಷ. ಅದ್ರೊಳಗೆ ಈಗ ನನಗೆ ಚಾಲೆಂಜ್ ಏನು ಬಂದಿದ್ದ ಇಲ್ಲಿ ಬಾ ಅನ್ನೋದು ಐತಿ. ಸೊ ಅದನ್ನು ನಾನು 5 ಸಲ ಹೇಳಿರ್ತೀನಿ, ಅದನ್ನು ನೀವು 4 ಮಂದಿ ಕಂಡುಹಿಡಿಬೇಕು. ಅದು ಏನು ಚಾಲೆಂಜ್? ಒಟ್ಟು 5 ಸಲ ಅಂತ ಇರೋಲ್ಲ, ಅದು ಎಷ್ಟು ಸಲ ಇರ್ತೈತೆ ಅದಕ್ಕೆ ಬಿಟ್ಟಿದ್ದೆ. ಅದ್ರೊಳಗೆ ಚೀಟಿ ಒಳಗೆ ಬರ್ದಿರ್ತೀನಿ ರಿಪೀಟೆಡ್ ವರ್ಡ್ಸಿಗೆ. ಸೊ ಇದಕ್ಕೆ ಸ್ಪೈ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ. ಆ್ಯಂಡ್ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ನಿಮ್ಗೆ ಯಾವ ಚಾಲೆಂಜ್ ಬೇಕಂತ ನೀವೇ ಎಕ್ಸೆಪ್ಟ್ ಮಾಡ್ಕೊರಿ. 5 ಚೀಟಿ ಅದಾವು, 5 ಚೀಟಿ ಒಳಗೆ ನೋಡೋಣ ಅಂತ ಅದು. ಅಲ್ಲೋರಿ ಅವ್ರು ಹೆಂಗೆ ಬಗ್ಗೆ ನಿಂತಾರೆ. ಸೊ ಫ್ಯಾಮ್ಲಿ ಇವಾಗ ಒಬ್ಬರನ್ನ ಕರ್ಕೊಂಡೋಗಿ ಅವ್ರಿಗೆ ಏನೇನು ಟಾಸ್ಕ್ ಬರ್ತೈತೆ ಅವ್ರವ್ರು ಬಿಟ್ಟಿದ್ದು ಅವ್ರು ಯಾವುದಾದ್ರೂ ತೊಗೊಳ್ಳಿ. ಒಬ್ರಿಗೆ ಒಂದೇ ಚೀಟಿ ತೋರಿಸ್ತೀನಿ. ಅದಾದ್ಮೇಲೆ ಅವ್ರ ಹಣೆ ಬರೋ ಒಂದು ಚೀಟಿ ಒಳಗೆ 5 ಕ್ವಶನ್ ಇರ್ತವೆ, ಅದ್ರೊಳಗಡೆ ಒಂದು ಪಿಕ್ ಮಾಡಬೇಕು. ನೋಡೋಣ ಅಂತ ಎಲ್ಲರೂ ಇಲ್ಲದಾರ. ಒಬ್ಬರನ್ನ ಕರ್ಕೊಂಡು ಹೋಗೋಣ. ಫಸ್ಟ್ ನಮ್ಮ ಪಜ್ಜನ ಕರ್ಕೊಂಡು ಹೋಗೋಣ. ಬಾ ಪಜ್ಜು. ಸೊ ಫ್ಯಾಮ್ಲಿ ಒಂದೇದು ಚಾಲೆಂಜ್ ಕಂಪ್ಲೀಟ್ ಆಗಿದ್ದಾಗೈತಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಚಾಲೆಂಜಿಗೆ ಹೋಗೋಣ. ಅದು ಒಂದು ಜಬರ್ದಸ್ತ್ ಐತಿ ವಿಡಿಯೋ ಮಾತ್ರ. ಸೊ ಅದಕ್ಕೆ ಹೋಗೋಣ, ಅದಾದಮೇಲೆ ಸಿಗ್ತೇನಂತ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮನೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆಯದಿದೆ ತನ್ನದೆಂಬರೆ. ಒಂದಷ್ಟು ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡಕತ್ತೈತಿ. ಬಟ್ ಮಳಿ ಬಂದು ಎಲ್ಲ ಸೂರ್ ಆಡ್ತಾರತ್ತ. ಅದಾದ್ಮೇಲೆ ಮಳಿ ನಿಂತ್ಕೊಳಕ್ ಏನಂದ ಹಳೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬಂದ್ರು. ಅವ್ರ ಜೊತೆ ನಮ್ದು ಅವ್ರದ್ದೊಂದು ಸೂರ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆತ. ಅದಾಗಿಂದ ನಮ್ದು ಮೈಂಡ್ ಆಫ್ ಆಯ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಮೀನ್ಸ್ ನನ್ನ ಟೀಮ್ದವ್ರು ಎಲ್ಲಾರು ಅಣ್ಣ ಇವತ್ತು ಬ್ಲಾಗ್ ಆಗ್ರ, ಯಾಕಂದ್ರ ನಿಂದು ಮೈಂಡ್ ಸರಿ ಇಲ್ಲ ಅಂತಂದ್ರೆ. ಈಗ ಒಂದು ಟೀಮ್ ಅಂದ್ಮೇಲೆ ಒಬ್ರು ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಮುಗಿತೈತಿ, ಟೀಮ್ ಎಫರ್ಟ್ಸ್ ವೇಸ್ಟ್ ಆಗ್ತೈತಿ. ಸೊ ಅದಕ್ಕೆ ನಾವ್ ಅಲ್ಲಿ ಏನೋ ಬ್ಲಾಗ್ ಮಾಡಕ್ ಹೋಗಿರ್ಲಿಲ್ಲ. ಒಂದೇ ಒಂದು ಬ್ಲಾಗ್ ಮಾಡಿ, ಅದ್ ಯಾವ್ದಂದ್ರ ಫೈ ಚಾಲೆಂಜ್ ಅಂತೇಳಿ. ಸೊ ಅದನ್ನು ಮಾತ್ರ ಅಲ್ಟಿಮೇಟ್ ಆಗಿ ಬಂದೈತಿ, ನನಗೆ ಕನ್ಫರ್ಮ್ ಐತಿ. ಸೊ ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ಹಕ್ಕಿಕತೆ. ಅಂಡ್ ಡೈಲಿ ಹೊಸ ಕಂಟೆಂಟ್ ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೋಡೋ ಜವಾಬ್ದಾರಿ ಯಾವ್ದಾದ್ರು ನಿಮ್ದೆ ಅಂತ ಹೇಳ್ತಾ ಲಾಸ್ಟ್ ಬಟ್ ನೋಡ್ತಿದ್ದಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂತ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಏನ್ ಮಾಡ್ತೀನಿ. ಮತ್ತೆ ನಾಳೆ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಸ್ಪೈಗೆ ಒಂದು ಏನೋ ಚಾಲೆಂಜ್ ಕೊಟ್ಟಿದ್ವಿ. ಸೊ ಇವ್ರದ್ದು ಏನು ಚಾಲೆಂಜ್ ಅಂತ ಇವ್ರು 3 ಕಂಡುಹಿಡಿಬೇಕು. ಕಂಡುಹಿಡ್ದವ್ರಿಗೆ ನಮ್ಮ ಕಡೆದ ಒಂದು ಏನೋ ಟ್ರೀಟ್ ಕೊಡ್ಸೋಕೆ ವಿಚಾರ ಮಾಡೋಣ ಅಂತ. ನೋಡ್ರಿ ಮೈಕ್ ಐತೆ ಅವ್ರ ಕಡೆ. ಅವ್ರು ಏನು ಮಾಡಿದ್ರು ಇಷ್ಟೊತ್ತನ ಏನು ನೋಡಕತ್ತಿದ್ದಿ? ಮತ್ತೆ ಉಗ್ಲಾಕತ್ತಿದ್ದೆ ನಾನು. ಒಳ್ಳ ಮುಳ್ಳ ಆ ಕಡೆ ಈ ಕಡೆ ಹೋಗ್ರಿ ಅವರು ಇಲ್ಲ. ಸ್ವಲ್ಪ ನೀರು ಕುಡಿದು ಬರ್ತಾಡ್ರಿ. ನಾನು ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.